ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಭರದಿಂದ ಸಾಗ್ತಿರುವಂಥದ್ದು. ಆದರೆ ಕೋಟೆನಾಡು ಚಿತ್ರದುರ್ಗ ತಾಲೂಕಿನ ಎರೆಹಳ್ಳಿ ಗ್ರಾಮದಲ್ಲಿ ಮಾತ್ರ ಮತದಾನ ಬಹಿಷ್ಕಾರಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಮತ್ತು ನಾವು ಬೆಳಗ್ಗೆಯಿಂದಲೂ ಸಹ ಇಲ್ಲಿ ಯಾವುದೇ ರೀತಿಯಾದಂಥ ಮತದಾನ ನಡೆಯದೆ ಮತದಾನ ಬಹಿಷ್ಕಾರ ಮಾಡಿರುವಂಥದ್ದು ಗ್ರಾಮಸ್ಥರು. ನೀವು ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಎರೆಹಳ್ಳಿ ಗ್ರಾಮದಲ್ಲಿ ಏನು ಮತಗಟ್ಟೆ ಇದೆ, ಆ ಮತಗಟ್ಟೆಯಲ್ಲಿ ಬೆಳಗ್ಗೆಯಿಂದಲೂ ಸಹ ಯಾವುದೇ ಗ್ರಾಮಸ್ಥರು ಒಬ್ಬರು ಸಹ ಮತದಾನ ಮಾಡದೆ ಮತದಾನ ಬಹಿಷ್ಕಾರ ಮಾಡಿರುವಂಥದ್ದು. ಏನಂದರೆ ಗ್ರಾಮದಲ್ಲಿರುವಂಥ ಗ್ರಾಮಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸಿದೆ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಸಹ ಯಾರೂ ಸಹ ಈ ಒಂದು ಗ್ರಾಮದ ಮೂಲ ಸೌಕರ್ಯ ಒದಗಿಸಲು ವಿಫಲ ಆಗಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಆಕ್ರೋಶಗೊಂಡಿರುವಂಥ ಗ್ರಾಮಸ್ಥರು ಈಗ ಮತದಾನ ಬಹಿಷ್ಕಾರ ಮಾಡಿರುವಂಥದ್ದು. ಸದ್ಯ ಈಗ ಎರೆಹಳ್ಳಿ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ ಏನೆಲ್ಲ ಸಮಸ್ಯೆ ಇದೆ ಮತ್ತು ಮತದಾನ ಬಹಿಷ್ಕಾರಕ್ಕೆ ಕಾರಣ ಏನು ಅಂತ. ಸರ್, ಇವತ್ತು ನೀವು ಮತದಾನ ಬಹಿಷ್ಕಾರ ಮಾಡ್ತಿದ್ದೀರಾ, ಯಾವ ಕಾರಣಕ್ಕಾಗಿ ಮತದಾನ ಬಹಿಷ್ಕಾರ ಮಾಡ್ತಿದ್ದೀರಾ ಸರ್? ನಮಗೆ ಸರ್ ಇಲ್ಲಿ ಮೇಲಾಗಿ ಫಸ್ಟ್ ನಮಗೆ ಮೂಲಭೂತ ಸೌಕರ್ಯಗಳು ಯಾವುದೂ ಸಿಗ್ತಾ ಇಲ್ಲ. ಕುಡಿಯೋ ನೀರಿಲ್ಲ, ಕರೆಂಟ್ ಅಂತೂ ಮೊದಲೇ ಇಲ್ಲ. ಕರೆಂಟು 6 ಗಂಟೆ ಕೊಟ್ಟರೆ 9 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ ನೈಟು. ಮತ್ತೆ ಬೆಳಕರ್ದಾಗ ಮತ್ತೆ 9 ಗಂಟೆಗೆ ಕರೆಂಟ್ ಬರೋದು. ಈ ಟವರ್ನ ವ್ಯವಸ್ಥೆ ಅಂತೂ ಮೊದಲೇ ಇಲ್ಲ. 60 ವರ್ಷದಿಂದ ಟವರ್ನ ವ್ಯವಸ್ಥೆ ಇಲ್ಲಿ ಇಲ್ಲವೇ ಇಲ್ಲ. ಟವರ್ಗೆ ಏನಾದರೂ ನಾವು ಯಾರಾದರೂ ಎಮರ್ಜೆನ್ಸಿಗೆ ಈಗ ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕಂದ್ರೂ ಟವರ್ಗೆ ಹೋಗ್ಬೇಕಂದ್ರೆ 2 ಕಿಲೋಮೀಟ್ರ್ ಹೋಗ್ಬೇಕು. 2 ಕಿಲೋಮೀಟ್ರ್ ದೂರಕ್ಕೆ ಹೋಗಿ ನಡ್ಕೊಂಡು ಹೋಗಿ ನಾವು ಫೋನ್ ಮಾಡಿ ಬರಬೇಕು. ಇದು ಒಂದು ನಮಗೆ ಮೂಲವ್ಯವಸ್ಥೆ ಯಾವ್ಯಾವುದು ಇಲ್ಲಿ ಕಲ್ಪಿಸಿಲ್ಲ. 60 ವರ್ಷದಿಂದ ಇಂಥ ಕಂಪ್ಯೂಟರ್ ಯುಗ ಕಾಲ ಬಂದರೂ ಕೂಡ ಅವು 60 ವರ್ಷದಿಂದ ನಮಗೆ ಒಂದು ಟವರ್ ವ್ಯವಸ್ಥೆ ಇಲ್ಲ. ಏರ್ಟೆಲ್ ಇಲ್ಲ, ಜಿಯೋ ಇಲ್ಲ, BSNL ಸೆಂಟ್ರಲ್ನಿಂದ ಬರುತ್ತೆ, ಅಲ್ಲಿ ಬರುತ್ತೆ. 4 ವರ್ಷದಿಂದ ಹೋರಾಡ್ತಾ ಇದ್ವಿ BSNLಗೆ. BSNL ಸುಮ್ಮನೆ PDO ತಕೋದ್ರು ಅರ್ಜಿ ಇಸ್ಕೊಂಡು ನೋಡ್ತಾರೆ, ತಹಶೀಲ್ದಾರ್ ತಕೋಗ್ರಿ ಅಂತಾರೆ, DC ತಕೋಗ್ರಿ ಅಂತಾರೆ. ಅವ್ರ ಎಲ್ಲರಿಗೂ ಮಾಹಿತಿಯನ್ನು ಮುಟ್ಟಿಸಿದ್ವಿ. ಈ 4-5 ವರ್ಷದಿಂದ ಹೋರಾಡ್ತಾ ಇದ್ವಿ, ಯಾವುದೇ ನಮಗೆ ಸ್ಪಂದಿಸಿಲ್ಲ. ಒಬ್ಬರು ಅಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ. ಅದಕ್ಕೆ ನಾವು ಇವತ್ತು ಮತವನ್ನು ನಾವು ಚಲಾಯಿಸ್ತೇವೆ, ಬಹಿಷ್ಕಾರ ಮಾಡಿದ್ವಿ ಸರ್. ಸರ್, ಈಗ ಹೇಳ್ತಿದ್ರು 60 ವರ್ಷದಿಂದ ಇಲ್ಲಿ ನೆಟ್ವರ್ಕ್ ಇಲ್ಲ ಮತ್ತು ಮೂಲ ಸೌಕರ್ಯ ಇಲ್ಲ ಅಂತ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಗಮನಕ್ಕೆ ಏನಾದರೂ ತಂದಿದ್ರ? ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಸರ್ ನಿಮಗೆ? ಎಲ್ಲ ರಾಜಕಾರಣಿ ಅಧಿಕಾರಿಗಳಿಗೂ ತಂದಿದ್ವಿ, MLAಗೂ ತಂದಿದ್ವಿ, MP ತಂದಿದ್ವಿ, ಕೇಂದ್ರ ಮಂತ್ರಿ ಆಗಿರೋ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಇದಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ. ಅವರು ಆಗುತ್ತೆ ಅಂತ ಪೊಳ್ಳು ಭರವಸೆಯನ್ನು ಬಿಟ್ಟರೆ ಅವ್ರು ಇಲ್ಲಿವರೆಗೂ ಒಂದೇ ಒಂದು ಕೆಲಸವನ್ನು ಮಾಡಿಲ್ಲ. ಅಲ್ಲಿ 2019-20 ನಾವು ಅರ್ಜಿಯನ್ನು ಕೊಟ್ಟಿದ್ವಿ, ನಮ್ಮ ಹತ್ರ ದಾಖಲಾತಿಗಳು ಇದೆ. ಅವರು ಮಾಡ್ತೀವಿ ಅನ್ನೋದು ಬಿಟ್ಟರೆ ಇದುವರೆಗೆ ಯಾವುದೇ ಒಂದು ಪ್ರೋಗ್ರಾಮು ಇಲ್ಲಿ ಮಾಡಿಲ್ಲ. ಒಂದೇ ಒಂದು ಈ ಚರಂಡಿ ವ್ಯವಸ್ಥೆ ಕೂಡ ಅರ್ಜಿಯನ್ನು ಕೊಟ್ಟಿದ್ವಿ, ಆ ಚರಂಡಿ ವ್ಯವಸ್ಥೆಯನ್ನು ಮಾಡಿಲ್ಲ. ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಮಾಹಿತಿಯನ್ನು ತಿಳಿಸಿದ್ವಿ. ಆ ಅರ್ಜಿ ಕೂಡ ನಮ್ಮ ಹತ್ರ ಇದೆ, ದಾಖಲಾತಿ ಇದೆ. ಅದಕ್ಕೆ ನಾವು ಇವತ್ತು ಮತಯಂತ್ರವನ್ನು ಬಹಿಷ್ಕಾರ ಮಾಡಿದ್ವಿ ಸರ್. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಎಷ್ಟು ಓಟುಗಳಿದ್ದಾವೆ ಮತ್ತು ಎಷ್ಟು ಮನೆಗಳಿದ್ದಾವೆ ಸರ್? ಎಷ್ಟು ಜನ ಇದ್ದೀರಾ ಸರ್ ಇಲ್ಲಿ ವಾಸಿಸ್ತಿದ್ದೀರಾ? 600+ ಓಟ್ ಇದೆ ಸರ್. ಇಲ್ಲಿ 600 ಎಬೋ ಇದೆ. 670 ಓಟ್ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ಎಷ್ಟು ಮನೆ ಇದೆ? 180 ಮನೆ ಇದೆ. ಇಷ್ಟು ಜನ ಅದಕ್ಕೆ ನಾವು 600 ಓಟ್ ಇದ್ರು ನಾವು ಎಲ್ಲರೂ ಒಬ್ಬರೇ ಊರೆಲ್ಲ ಒಗ್ಗಟ್ಟಾಗಿ ನಮಗೆ ಮೂಲಭೂತ ಸೌಕರ್ಯಗಳು ಕೊಟ್ಟರೆ ಮಾತ್ರ ನಾವು ಮತ ಹಾಕ್ತೀವಿ. ಯಾವುದೇ ಭರವಸೆಗಳಿಗೆ ನಾವು ಇವತ್ತು ತಲೆಬಾಗೋದಿಲ್ಲ. ಅವ್ರು ಬರಬೇಕು, ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು. ನಮ್ಗೆ 2 ಹಂತದಲ್ಲಿ ಆದ್ರೂ ಚುನಾವಣೆ ನಾವು ಚಲಾಯಿಸ್ತೀವಿ. ನಮಗೆ ಅವರು ಭರವಸೆಯನ್ನು ಕೊಡೋದು ನಿಲ್ಲಿಸ್ಬೇಕು. ಮೊದಲು ಕೆಲಸ ಸ್ಟಾರ್ಟ್ ಮಾಡಬೇಕು, ಆಮೇಲೆ ನಾವು ಮತ ಚಲಾಯಿಸೋದು. ಓಕೆ, ಮತ್ತೊಬ್ಬ ಗ್ರಾಮಸ್ಥರಿದ್ದಾರೆ, ಅವ್ರನ್ನೂ ಮಾತಾಡ್ತಾನ. ಸರ್, ನಿನ್ನೆ ಅಧಿಕಾರಿಗಳು ಬಂದಿದ್ರು, ತಹಶೀಲ್ದಾರ್ ಬಂದಿದ್ರು, ಮತ್ತು ಎಲ್ಲ ಅಧಿಕಾರಿಗಳು ಬಂದಿದ್ರು. ಅವ್ರು ಏನು ಹೇಳಿದ್ರು ಸರ್ ನಿಮಗೆ? ಸುಮ್ಮನೆ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾರೆ. ಸುಳ್ಳು ಆಶ್ವಾಸನೆಗಳು ಕೊಟ್ಟು ಅವು ಏನು ಕೆಲಸ ಮಾಡ್ತಿಲ್ಲ. ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ, ನೀವು ವೋಟ್ ಮಾಡಿರಿ ಅಂತ ಹೇಳ್ತಾರೆ. ಇದು ಮಸ್ತ್ ತಡ ಆಗಿದೆ. ಇಲ್ಲಿಂದ 6 ಕಿಲೋಮೀಟ್ರ್ ಹೋಗ್ಬೇಕು ನಾವು ಅಕ್ಕಿಗೋದಿ ತರಕ್ಕೆ. ಯಾವೊಂದು ಸವಲತ್ತು ಇಲ್ಲ ಈ ಊರಲ್ಲಿ. ಸವಲತ್ತು ಇಲ್ಲದ ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೂ ಯಾರೇ ಬಂದರೂ, ಇಲ್ಲಿ ಸಿದ್ದರಾಮಯ್ಯರು ಬಂದರೂ ನಾವು ಮತದಾನ ಮಾಡೋದಿಲ್ಲ ಅಷ್ಟೇ. ನಮ್ಮ ಮತದಾನ ಯಾವತ್ತು ನಮ್ಮ ಕೆಲಸ ಸ್ಟಾರ್ಟ್ ಮಾಡಬೇಕು, ಅವತ್ತೇ ನಮ್ಮ ಮತದಾನ. ಇವತ್ತು ಇದು ಭಾಳ ಕುಂಠಿತವಾಗಿದೆ ಈ ಗ್ರಾಮದಲ್ಲಿ ಏನೂ ಒಂದು ಸವಲತ್ತಿಲ್ಲ. ಒಂದು ದನಿನ್ ಹಾಸ್ಪಿಟ್ಲ್ ಇಲ್ಲ, ಒಂದು ಪೋಸ್ಟ್ ಇಲ್ಲ, ಏನು ಕೊನೆಗೆ ಒಂದೇ ಬಸ್ ಬರ್ತಿರೋದು. ಒಂದು KSRTC ಬಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದು ಆಶಾ ಕಾರ್ಯಕರ್ತರು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗ್ಬೇಕು ಫೋನ್ ಮಾಡೋಕ್ಕೆ. ಅಲ್ಲಿಂದ ಬರ್ಬಿಟ್ಟು ಇಲ್ಲಿ ಸತ್ತೋದ್ರು. ತೀರ್ಕೆಟ್ರೆ ಅವ್ರು ಯಾರು ಗರ್ಭಿಣಿಯರ ಗತಿ. ಮೊನ್ನೆ ಒಂದು ವರ್ಷದ ಹಿಂದಗಡೆ ಒಂದು ಪಾಪ ಆಕ್ಸಿಡೆಂಟಾಗಿ ಸತ್ತಿದ್ದ ಒಬ್ಬನು. ಬೆಳಗಿನ ಜಾವ 9 ಗಂಟೆಗೆ ಗೊತ್ತಾಗಿದೆ ಇಲ್ಲಿ. ಅಲ್ಲಿವರೆಗೂ ಏನೂ ಇಲ್ಲ. ಹೆಂಗೆ ಅವ್ರ ಸ್ಥಿತಿಗತಿಗಳು, ಇದನ್ನು ನಾವು ಖಂಡಿಸ್ತೀವಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.